ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯುವ ಪಡುಕೋಣೆ. ಇವತ್ತು ನಾನು ಹೇಳ್ತಾ ಇರೋದು ಅರೀನಾ ಎನ್ನೋ ಹುಡುಗಿ 15 ವರ್ಷ ಇದ್ದಾಗ ಅವಳ ಜೀವನದಲ್ಲಿ ಆಗಿರುವಂತಹ ಒಂದು ಭಯಾನಕ ಘಟನೆ. ಈ ಅರೀನಾ, ಇವಳ ತಂದೆ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ತಾನೆ. ತುಂಬ ಕಟ್ಟಡಗಳ ನಿರ್ಮಾಣ ಅದನ್ನೆಲ್ಲ ಕನ್ಸ್ಟ್ರಕ್ಷನ್ ಬಿಸ್ನೆಸ್ನ ವಹಿಸ್ಕೊಂಡಿರ್ತಾರೆ. ವೀಕೆಂಡ್ ಬಂತು ಅಂದರೆ ಮಕ್ಕಳನ್ನ ಅವನ ಹೆಂಡತಿನ ಕರ್ಕೊಂಡು ಹೊರಗಡೆ ಪ್ಲೇಸಸ್ಗೆ ಹೋಗ್ತಾ ಇರ್ತಾರೆ. ತುಂಬ ಪ್ಲೇಸ್ನ ವಿಸಿಟ್ ಮಾಡೋದು ಅವರ ವೀಕೆಂಡ್ ಹಾಬಿ ಆಗಿರುತ್ತೆ. ಬಟ್ ಈ ವೀಕೆಂಡ್ ಅಂದರೆ ಆಗಸ್ಟ್, ಆ ಒಂದು ಭಾನುವಾರ ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು ಈತ ಕೆಲಸ ಮಾಡ್ತಾ ಇರುವಂತಹ ಒಂದು ಜಾಗ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್. ತನ್ನ ಮಗಳು ಅರೀನಾನ ಕರ್ಕೊಂಡು ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವ್ರು ಕೆಲಸ ಮಾಡೋದನ್ನ ನೋಡೋಕೆ, ಹೇಗೆ ಮಾಡಿದೆ ಅಂತ ಅವಳು ನೋಡಲಿ ಅಂತ ತೋರ್ಸೋಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗ್ತಾರೆ, ಆ ಹುಡುಗಿ ಎಲ್ಲ ನೋಡುತ್ತೆ. ಸೊ ತಿರ್ಗಾ ಮನೆಗೆ ಬರ್ತಾರೆ. ಮನೆಗೆ ಬಂದು ಅದರ ನಂತರದ ದಿನ, ನೆಕ್ಸ್ಟ್ ಡೇ, ಆ ಹುಡುಗಿಗೆ ತುಂಬ ಫೀವರ್ ಬಂದ್ಬಿಡುತ್ತೆ. ಟ್ಯಾಬ್ಲೆಟ್ ತಗೊಳ್ತಾಳೆ, ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ರಾತ್ರಿ ಆಗ್ತಿದ್ದಂಗೆ ವಿಪರೀತ ಮೈ ಸುಡಕ್ಕೆ ಶುರು ಆಗುತ್ತೆ. ತುಂಬ ಜ್ವರ ಶುರು ಆಗುತ್ತೆ. 2 ದಿನ ನೋಡ್ತಾರೆ. ನಂತರ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟ್ಲಿಗೆ ಹೋಗಿ ಮೆಡಿಸಿನ್ನ ತಗೊಳ್ತಾರೆ. ಆದರೂ ಕೂಡ ಅವಳಿಗೆ ಆ ಫೀವರ್ ಕಮ್ಮಿ ಆಗಲ್ಲ. ಹೀಗೆ 1 ವಾರ ಕಳೆಯುತ್ತೆ. ಎಲ್ಲ ಥರದ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಎಲ್ಲ ರಿಸಲ್ಟ್ ಕೂಡ ನಾರ್ಮಲ್ ಆಗಿರುತ್ತೆ. ಏನಾಗಿದೆ ಅಂತ ಇವರು ತುಂಬ ವರಿ ಆಗ್ತಾರೆ, ಫ್ಯಾಮಿಲೀಸ್. ಹೀಗೆ ಒಂದಿನ ತುಂಬ ಜ್ವರದಿಂದ ಆ ದಿನ ರಾತ್ರಿ ಮಲಗಿರ್ತಾಳೆ. ಒಬ್ಳೆ ಒಂದೇ ರೂಮಲ್ಲಿ ಮಲಗಿರ್ತಾಳೆ. ಒಮ್ಮೆಲೆ ಅವಳು ಅಳಕ್ ಶುರು ಮಾಡ್ತಾಳೆ, ತುಂಬಾ ಜೋರಾಗಿ. ಈ ಅಳೋ ಸೌಂಡ್ ನೋಡಿ ಅವಳ ಅಮ್ಮ ಅವಳು ಬೆಡ್ರೂಮ್ಗೆ ಇಮಿಡಿಯೇಟ್ ಅವ್ರಿಗೆ ಭಯ ಆಗುತ್ತೆ. ತನ್ನ ಗಂಡಂಗೆ ಕಾಲ್ ಮಾಡ್ತಾರೆ. ಅವರಿದ್ದು ಬಂದಿರಲ್ಲ. ಸೊ ಇಮಿಡಿಯೇಟ್ ಅವ್ರ ಗಂಡನು ಕೂಡ ಬರ್ತಾರೆ. ಬಂದು ನೋಡಿದಾಗ ಇಬ್ಬರಿಗೂ ಕೂಡ ಅದು ಶಾಕ್ ಆಗುತ್ತೆ. ಈ ಕಡೆ ವಿಚಿತ್ರವಾಗಿ ಅಳದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಏನೇನೋ ಮಾತಾಡ್ತಾ ಇರ್ತಾರೆ. ಬಟ್ ಈ ಫ್ಯಾಮಿಲಿ ಫುಲ್ ಹಿಂದಿಯವರಾಗಿರ್ತಾರೆ. ಅವಳು ಮಾತಾಡ್ತಾ ಇರೋದು ಕನ್ನಡ ಆಗಿರುತ್ತೆ. ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಏನೇನೋ ಮಾತಾಡ್ತಾ ಇರ್ತಾರೆ. ಬಟ್ ಅವಳು ಏನ್ ಮಾತಾಡ್ತಿದ್ದಾಳೆ ಅನ್ನೋದು ಇವ್ರಿಗೆ ಅರ್ಥ ಆಗ್ತಾ ಇರಲ್ಲ, ಗಂಡ ಮತ್ತು ಹೆಂಡತಿಗೆ, ಅರೀನಾ ಪೇರೆಂಟ್ಸ್. ಸೊ ಇದನ್ನ ನೋಡಿದ ತಕ್ಷಣ ಅವ್ರ ಚಿಕ್ಕಪ್ಪ, ಅವರು ತುಂಬಾ ವರ್ಷದಿಂದ ಅವ್ರ ಜೊತೆನೆ ಇರ್ತಾರೆ. ಸೊ ತುಂಬಾ ಹೊಂದಾಣಿಕೆ ಇರೋದ್ರಿಂದ ಸೊ ಅವ್ರಿಗೆ ಕಾಲ್ ಮಾಡ್ತಾರೆ. ಅವ್ರಿಗೆ ಕಾಲ್ ಮಾಡಿದ ತಕ್ಷಣ ಇಮಿಡಿಯೇಟ್ ಬರ್ತಾರೆ. ಸೊ ಅವ್ರಿಗೆ ಸ್ವಲ್ಪ ಕನ್ನಡ ಗೊತ್ತಾಗುತ್ತೆ. ಹಾಗಾಗಿ ಅವಳು ಏನು ಹೇಳ್ತಾ ಇದ್ದಾಳೆ ಅಂತ ನಮ್ಗೆ ಹೇಳಿ ಅಂತ ಅವ್ರ ಹತ್ರ ಕೇಳ್ತಾರೆ. ಅದಕ್ಕೆ ಅವಳು ಹೇಳೋದನ್ನ ಇವ್ರು ಅರ್ಥ ಮಾಡಿಕೊಂಡು ಅವಳು ಹೇಳ್ತಾ ಇರೋದಿಷ್ಟೇ: ನನ್ನ ಆತ್ಮಕ್ಕೆ ಶಾಂತಿ ಬೇಕು, ನನ್ನ ಆತ್ಮಕ್ಕೆ ಶಾಂತಿ ಬೇಕು ಅಂತ ಈ ವರ್ಡನ್ನೇ ಪದೇ 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 ರಿಪೀಟ್ ಮಾಡ್ತಾನೆ ಇರ್ತಾಳೆ. ಅವ್ರಿಗೆ ಆ ಅಂಕಲ್ಗೆ ಅರ್ಥ ಆಗುತ್ತೆ. ತಿರ್ಗಾ ಪೇರೆಂಟ್ ಹೇಳ್ತಾರೆ. ನೆಕ್ಸ್ಟ್ ಡೇ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಒಬ್ರು ಮಾಂತ್ರಿಕರನ್ನ ಕರ್ಕೊಂಡು ಬರ್ತಾರೆ. ತುಂಬಾ ಪವರ್ಫುಲ್ ಆಗಿರ್ತಾರೆ. ಅವ್ರನ್ನ ಕರೆಸಿ ಆ ಹುಡುಗಿನ ಎದುರು ಕೂರಿಸಿ
ಏನು ಅಂತ ಅವರ ಒಂದು ಮಾಂತ್ರಿಕ ರೂಪದಲ್ಲಿ ವಿಶ್ಲೇಷಣೆ ಮಾಡಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಗೊತ್ತಾಗುತ್ತೆ ಅವಳ ಒಳಗಡೆ ಒಂದು ಆತ್ಮ ಸೇರ್ಕೊಂಡಿದೆ ಅಂತ. ಆ ಆತ್ಮ ಹೇಳೋದಿದನ್ನೇ, ನನ್ನ ಆತ್ಮಕ್ಕೆ ಶಾಂತಿ ಬೇಕು, ನನ್ನ ಮತ್ತು ನನ್ನ ಮಗುನ ನನ್ನ ಗಂಡನೇ ಕೊಲೆ ಮಾಡಿದ್ದಾನೆ, ನನ್ನ ಮತ್ತು ನನ್ನ ಮಗಳ ಸಮಾಧಿ ಎರಡೂ ಕೂಡ ನೀವು ಕೆಲಸ ಮಾಡ್ತಾ ಇರುವಂಥ ಜಾಗದಲ್ಲೇ ಹೂತಿದ್ದಾರೆ. ಅಂದರೆ ಅರೀನನ ತಂದೆ ಕನ್ಸ್ಟ್ರಕ್ಷನ್ ನಡೆಸ್ತಾ ಇರೋ ಬಿಲ್ಡಿಂಗ್ ಇದೆಯಲ್ಲ, ಆ ಒಂದು ಜಾಗದಲ್ಲಿದೆ ಅವಳ ಸಮಾಧಿ ಇದೆ ಅನ್ನೋದು ಗೊತ್ತಾಗುತ್ತೆ. ಇಷ್ಟು ಮಾತ್ರ ತಿಳ್ಕೊತಾರೆ. ಆ ಒಂದು ಬೇಸ್ ಮೇಲೆ ಅಲ್ಲಿನ ಸ್ಥಳೀಯರನ್ನ ವಿಚಾರಿಸ್ತಾ ಹೋಗ್ತಾರೆ. ಅಲ್ಲಿಗೆ ಗೊತ್ತಾಗುತ್ತೆ ಅವಳ ಗಂಡ ಒಬ್ಬ ತುಂಬ ಕುಡ್ಕಾಗಿರ್ತಾನೆ. ಕುಡ್ಕೊಂಡು ಬಂದು ದುಡ್ಡುಗೋಸ್ಕರನೇ ಅವಳ ಹೆಂಡತಿನ ಮತ್ತು ಮಗುನ ಇಬ್ರು ಕೊಲೆ ಮಾಡಿರ್ತಾನೆ. ತುಂಬ ಸೈಕೋ. ಸೊ ಹೀಗಾಗಿ ಅವರಿಬ್ಬರು ಕೂಡ ಹತ್ಯೆ ಆಗಿರ್ತಾರೆ. ನಂತರ ಅವ್ರನ್ನ ಅಲ್ಲಿ ಹೂಳಲಾಗಿರುತ್ತೆ. ಬಟ್ ಅವಳಿಗೊಂದು ಆಸೆ ಇರುತ್ತೆ, ನನ್ನ ಮಗಳಿಗೆ ಮದುವೆ ಮಾಡಿಸ್ಬೇಕು ಅನ್ನೋ ಆಸೆ ಇತ್ತು. ಅವಳ ಆಸೆನೂ ನೆರವೇರಲಿಲ್ಲ. ಅವಳ ಒಂದು ಅಂತಿಮ ಕಾರ್ಯ ಕೂಡ ಅವಳು ಅನ್ಕೊಂಡಂಗೆ ನೆರವೇರಲಿಲ್ಲ. ಈ ಆತ್ಮ ಹೇಳ್ತಿರೋದು ಒಂದೇ, ನನ್ನ ಆತ್ಮಕ್ಕೆ ಶಾಂತಿ ಬೇಕು, ಆ ಒಂದು ಕಾರ್ಯನ ಪರಿಪೂರ್ಣವಾಗಿ ಮಾಡಬೇಕು ಅಂತ. ಸೊ ಇದನ್ನೆಲ್ಲ ತಿಳ್ಕೊತಾರೆ. ತಿಳ್ಕೊಂಡ ನಂತರ ಅರೀನಾ ತಂದೆ ಎಲ್ಲದಕ್ಕೂ ಹೋಗ್ತಾರೆ. ಆಯಿತು, ನಾನು ಮಾಡ್ತೀನಿ, ನನ್ನ ಮಗಳಿಗೆ ಏನೂ ಮಾಡಬೇಡ ಅಂತ. ಅಲ್ಲಿಗೆ ಅರೀನಾ ತಂದೆ ಎಲ್ಲವನ್ನು ಒಪ್ಕೊಂತಾರೆ. ಅಲ್ಲಿಗೆ ಆತ್ಮ ಅರೀನನ ಬಿಟ್ಟು ಹೋಗುತ್ತೆ. ಒಮ್ಮೆಲೆ ಜ್ವರ ಎಲ್ಲ ಕಡಿಮೆ ಆಗುತ್ತೆ. ತಿರ್ಗಾ ಮನೆಗೆ ಬರ್ತಾರೆ. ಅರೀನಾ ತಂದೆ ಹೇಗೋ ಕಡಿಮೆ ಆಯಿತು, ಇನ್ನೇನು ತೊಂದರೆ ಇಲ್ಲ ಅಂತ ಆತನ ಕೆಲಸದಲ್ಲಿ ತುಂಬ ಮತ್ತೆ ಬ್ಯುಸಿ ಆಗ್ತಾನೆ. ಈ ಒಂದು ಒಪ್ಪಿಗೆ ಮಾತನ್ನ ಮರೆತು ಹೋಗ್ತಾನೆ. ನಂತರ ಈಗ ಕೆಲಸದಲ್ಲಿ ತುಂಬ ಬ್ಯುಸಿ ಇರುವ ನಡುವೆ ಆ ದಿನ ರಾತ್ರಿ ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ. ಆವಾಗ ಆತ ಅನ್ಕೊಂತಾನೆ, ಓ ಇದು ನನ್ನನ್ನು ಎಚ್ಚರಿಸ್ತಾ ಇದೆ, ನಾನು ಕೊಟ್ಟ ಮಾತನ್ನ ನೆರವೇರಿಸಿಲ್ಲ ಅನ್ನೋ ಕಾರಣಕ್ಕೆ ಈಗ ಆಗ್ತಾ ಇದೆಯೇನೋ ಅಂತ ಅಂದ್ಬಿಟ್ಟು ಭಯ ಪಡ್ತಾರೆ. ಸೊ ಅದಾಗಿ ಸ್ವಲ್ಪ ದಿನಗಳ ನಂತರ ಅರೀನಾ ತಂದೆ ತಾಯಿ ಮತ್ತೆ ಅವಳ ಚಿಕ್ಕಪ್ಪ ಎಲ್ಲರೂ ಸೇರಿ ಆ ಒಂದು ಸಮಾಧಿ ಅವಳನ್ನ ಎಲ್ಲಿ ಹೂತಿರ್ತಾರೆ ಅದನ್ನ ಮತ್ತೆ ಆಗಿದ್ದಾರೆ. ಅಗದು ಎಲ್ಲ ಸ್ಕೆಲಿಟಲ್ ಆಗಿರುತ್ತೆ. ಆ ಒಂದು ಅಸ್ಥಿ ಪಂಜರನ ಎಲ್ಲ ತಗೊಂಡು ಬರ್ತಾರೆ. ತಗೊಂಡು ಅವಳು ಏನು ಹೇಳ್ಕೊಂಡಿದ್ದಾಳೋ ಅವಳಿಗೆ ಇಷ್ಟ ಆಗುವ ಹಾಗೆ ಕಾರ್ಯರೂಪಕ್ಕೆ ತಂದು ಅವಳ ಕ್ಲೀನಾಗಿ ಚಿತೆಯಲ್ಲಿ ಸುಡ್ತಾರೆ. ಅವಳ ಮಗಳಿಗೆ ಸೀರೆ, ಬಳೆ ಹಾಗೂ ಅವಳಿಗೆ ತಿನ್ನೋದಂದರೆ ತುಂಬ ಇಷ್ಟ, ಅದನ್ನೆಲ್ಲ ಇಟ್ಟು ಅವಳ ಕಾರ್ಯವನ್ನು ಕೂಡ ಅಲ್ಲಿ ನೆರವೇರಿಸ್ತಾರೆ. ಸೊ ಇಲ್ಲಿಗೆ ಕಂಪ್ಲೀಟಾಗಿ ಅರೀನಾ ದೇಹದಿಂದ ಈ ಆತ್ಮ ಹೊರಟೋಗುತ್ತೆ. ಈ ಎಲ್ಲ ವಿಷಯಗಳು ನಡೆದಿರೋದು ಅರೀನಾಗೆ ಅರಿವೇ ಇರೋದಿಲ್ಲ. ಅವಳಿಗೆ ನನ್ನ ಲೈಫಲ್ಲಿ ಏನಾಗಿದೆ ಅದು ಯಾವುದು ಕೂಡ ನೆನಪಿಗೂ ಕೂಡ ಬರ್ತಾ ಇರಲ್ಲ. ಸೊ ಈ ಒಂದು ಕಥೆ ಅರೀನಾ 15 ವರ್ಷ ಬಾಲಕಿದ್ದಾಗ
ನಡೆದಿರುತ್ತೆ. ಹೌದು, ನಾವು ಎಷ್ಟೋ ಘಟನೆಗಳನ್ನು ಕೇಳಿರ್ತೀವಿ ಈ ಆತ್ಮಗಳ ಬಗ್ಗೆ. ಅಲ್ಲಿ ಸುತ್ತಮುತ್ತ ಆತ್ಮ ಇದೆ, ಅವನ ಆತ್ಮ ಇದೆ, ಇವನ ಆತ್ಮ ಇದೆ ಅಂತ. ತುಂಬ ಆಸೆ ಕನಸುಗಳನ್ನ ಹೊತ್ತು ಅಚಾನಕ್ಕಾಗಿ ಸಾವನ್ನಪ್ತಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿರಲ್ಲ ಅಂತ. ಕೊನೆಗೂ ಈ ಆತ್ಮಗಳಿರೋದು ನಿಜ ಅಂತ ನಾನು ನಂಬ್ತೀನಿ. ನೀವು ಇಲ್ಲಿಗೆ ಇವತ್ತಿನ ಸ್ಟೋರಿ ಮುಗಿದಿದೆ. ಮತ್ತೆ ಸಿಗ್ತೀನಿ ಒಂದು ಭಯಾನಕ ಸ್ಟೋರಿಯೊಂದಿಗೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಯುವ ಪಡ್ಕೊಡೆ. ಥ್ಯಾಂಕ್ ಯು. ಲವ್ ಯು ಆಲ್.